ಪಾಪಗಳು ಕಡು ತಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು. ಕಿರಿ ಮಂಜಿನ ಬಣ್ಣವಾಗಿದ್ದರೂ ಉಂಡೆಯಂತೆ ಬೆಳ್ಳಗಾಗುವವು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಏನ್ ಹೇಳ್ತಾನೆ? ಪಾಪ ಏನ್ ಮಾಡ್ತಾನೆ? ನಿಮ್ಮ ಪಾಪಗಳನ್ನ ತೊಲಗಿಸಿ ಹಿಮದಂತೆ ಮಾಡ್ತೇನೆ ಅಂತ ಹೇಳ್ತಾನೆ. ಆದ್ರೆ ನಾವು ಇದು ಪಾಪನೇ ಬಿಡ್ತಾ ಇಲ್ಲ. ಎಷ್ಟು ಮಂದಿ ಬಿಟ್ಟಿದ್ರಿ ಪಾಪ? ನಾವು ಪಾಪ ಬಿಟ್ಟಿದ್ದೀನಿ ಪಾಸ್ಟೇ. ಪಾಪ ಅಂದ್ರೆ ಸುಳ್ಳು ಹೇಳೋದೊಂದು ಪಾಪನ, ಮೋಸ ಮಾಡೋದು ಪಾಪನ, ವಂಚನೆ ಮಾಡೋದು ಪಾಪನ, ಹೊಲಸು ಬೈಯೋದು ಪಾಪನ. ನೀವು ಬಾಯಿಯಿಂದ ಏನ್ ಅಂತಿರೋ ಅದೇ ನಿಮ್ಮ ಮನೆಯಲ್ಲಿ ಆಗ್ತದೆ. ನೀವು ತಿಳ್ಕೊತಾ ಇಲ್ಲ. ನೀವು ಏನ್ ಮಾಡ್ತಾ ಇದ್ರಿ? ಯೇಸು ಸ್ವಾಮಿ ಆರಾಧನೆ ಮಾಡ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ನಿಮ್ ಬಾಯಿಯಿಂದ ಹೊಲಸು ಮಾತಾಡ್ತೀರಿ, ಅದು ನಿಮ್ಮ ಮನೆಯಾಗ ಆಗ್ತದೆ. ಜ್ಞಾನಕ್ಕೆ 18-21 ವಚನ ನಿಮ್ ಬಾಯಾಗ ಏನ್ ಕೊಟ್ಟರು ನೋಡಿದ್ರು? 18-21. ಆ ಪಾಪ ಹೆಂಗ್ ಬರ್ತದೆ ನೋಡ್ರಿ ನಿಮ್ ಮನೆಯಾಗ. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ವಚನ ಬಾಯಿಂದ ಬರಲ್ಲ, ಹೊಲಸು ಮಾತುಗಳ. ನನಗೆ ಎಷ್ಟು ಮಂದಿ ಮಾತಾಡತ್ರಿ, ಎಷ್ಟು ಮಂದಿ ಬಿಟ್ಟಿಲ್ಲ ಗೊತ್ತಿಲ್ಲ. ದೇವ್ರಿಗೆ ಹೋಗ್ಬಿಟ್ಟು ನೋಡ್ಯಾನ. ಹೌದಾ? ಬಾಯಿಗೆ ಆರಾಧನೆ ಇಲ್ಲ, ವಾಕ್ಯ ಇಲ್ಲ, ಹೊಲಸು ಮಾತ. ದೇವರು ಏನು ಉದ್ಧಾರ ಮಾಡಲ್ಲ ನಿಮಗ? ಏನ್ ಮಾಡಲ್ಲ? ಎಲ್ಲಾ ಸಮಯದಾಗ ಬೇರೆ ಅಭಿಷೇಕ ವಾಕ್ಯಗಳನ್ನ ಹಿಡ್ಕೊಂಡು ಯಾವಾಗ ಪ್ರಾರ್ಥನೆ ಮಾಡ್ತಾನೆ ನೋಡಿ, ಅದು ಬೆಂಕಿ ಅದ. ಏನದ? ಏನದು? ಬೆಂಕಿ ಮುಂದೆ ಯಾವಾಗೂ ನಿಲ್ಲಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಸಭೆಗಾಗಿ ನಿಲ್ಲಕ್ಕಾಗಲ್ಲ. ಯಾರಿಗೆ ನಿಲ್ಲಕ್ಕಾಗ್ತದ? ಯೇಸು ಸ್ವಾಮಿ ಮುಂದೆ ಹಿಂಗೆ ಯಾರ ನಿಂತರು? ಯಾಕೆ ನಿಲ್ಲಿಲ್ಲ? ನಿಮ್ಮ ಬಾಯಾಗ ದೇವರು ಇಟ್ಟಿದ್ದಾನೆ. ಏನಂತಾರ? ಇನ್ನೊಂದು ವಚನ ಮುದ್ರದ ನಾಲಿಗೆ ನನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ವಚನ ಇತ್ತಂದ್ರೆ ನಿನ್ನ ಮನೆಯಲ್ಲಿ ಆಶೀರ್ವಾದ ಬರ್ತದ. ವಚನ ಇಲ್ಲ, ಪ್ರಾರ್ಥನೆ ಇಲ್ಲ, ನಿನ್ನ ಮನೆಯಾಗ ಹೆಂಗ ಆಶೀರ್ವಾದ ಬರ್ತದಪ್ಪ? ನಿನ್ನ ಮನೆಯಾಗ ಹೊಲಸು ಬಾಯಾಗ ಬೈಯಾಕತ್ತಿ. ಆ ಬೈಗಳು ಬಂದು ಏನ್ ಮಾಡತಾವ? ಅವು ಪಾಪಗಳು ಏನ್ ಮಾಡತಾವು? ಬಂದ ಮನ್ಯಾಗ ಕುಂತು ಬಿಡತಾವ. ಆ ಪಾಪ ಸೈತಾನ ಅದ ನೋಡ್ತಾನ, ನಿನ್ನ ಬಾಯಿಗೆ ಏನ್ರ ಬಳಸ್ಬೇಕ. ಮತ್ತೆ ನೋಡ್ಸತ್ತೆ 4ನೇ 10ನೇ ವಚನದಾಗ ಸೈತಾನ ದೇವರು ಏನ್ ಹೇಳ್ತಾನ? ಏನ್ ಹೇಳ್ತಾನ ನೋಡ್ರಿ? ಫಸ್ಟ್ ವಾಗಿ ಹೇಳ್ತಾನ ನೋಡ್ರಿ. ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದದೆ ಎಂದು ಹೇಳಿದನು. ಏನ್ ಹೇಳ್ತಾನೆ? ಎಲೆ ಸೈತಾನನೇ, ನನ್ನಿಂದ ತೊಲಗೋಗು. ಯಾಕಂದ? ಅಲ್ಲಿ ಶಿಖರ ಮೇಲೆ ಹೋಗಿ ದೇವ್ರನ್ನ ಏನ್ ಕೊಟ್ಟು, ಯೇಸು ಸ್ವಾಮಿ ಏನ್ ಕೊಟ್ಟು ನೋಡ್ರಿ. ಯೇಸು ಸ್ವಾಮಿ ಏನ್ ತೋರ್ಸತ್ತ ನೋಡ್ರಿ ಸೈತಾನ. ಬಳಿಕ ಸೈತಾನನು ಆತನಿಗೆ ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಏನ್ ಹೇಳ್ತದೆ ಸೈತಾನ? ಪ್ರಪಂಚದ ಮೇಲೆ ಎಲ್ಲಾ ವಸ್ತುಗಳು, ಎಲ್ಲ ವಸ್ತು ಅಂದ್ರೆ ಬೆಳ್ಳಿ ಬತ್ತು, ಬಂಗಾರ ಬತ್ತು, ಮಣಿ ಬತ್ತು, ನೌಕರಿ ಬತ್ತು, ಎಲ್ಲ ಯಾರು ಹೇಳ್ತಾರದು? ಸೈತಾನ ಹೇಳ್ತಾನ. ಯಾರಿಗೆ ಹೇಳ್ತಾನ? ಯೇಸು ಸ್ವಾಮಿ ಹೇಳ್ತಾನ. ಅವರು ಸೃಷ್ಟಿಸಿದ ಎಲ್ಲಾ ಜಗತ್ತನ ಸೈತಾನ ಹೇಳತ್ತಾನ. ನೀನು ನನಗೆ ಅಡ್ಡ ಬಿದ್ದರೆ, ಯಾರಿಗೆ ಅಡ್ಡ ಬಿದ್ರೆ? ಸೈತಾನಿಗೆ ಅಡ್ಡ ಬಿದ್ರೆ ನಾವ್ಯಾರಿಗೆ ಬೀಳತ್ತೇವೆ? ನಾವ್ಯಾರಿಗೆ ಬೀಳತ್ತೇವೆ? ಇನ್ನೂ ವಿಚಾರ ಮಾಡಿ ಹೇಳಿ, ಯಾರಿಗೆ ಬೀಳ? ಅಲ್ಲಿ 3 ಕಟ್ಟಿಗೆ ಹೋದ್ರಿ ಹೇಳ್ತಾನೆ.
ಆಗ ಸೈತಾನನು ಹಾ ಆತನನ್ನು ಬಿಟ್ಟು ಬಿಟ್ಟನು ಹಾ ಮತ್ತು ದೇವದೂತರು ಬಂದು ಆತನಿಗೆ ಪ್ರಚಾರ ಮಾಡಿದರು. ಹಾ ಯೋಹಾನನು ಸೆರೆಗಿಟ್ಟಿದ್ದನೆಂದು ಹಾ. ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಅಲ್ಲಿ ಏನ್ ಹೇಳ್ತಾನೆ? ಸೈತಾನನು ತೊಲಗಿ ಹೋಗು. ತೊಲಗಿ ಹೋದ ತೊಲಗಿ ಹೋದ ಯೇಸುವೇ ಏನಂದ್ರು? ಸೈತಾನನೇ ನನ್ನಿಂದ ತೊಲಗಿ ಹೋಗು. ಹೋದ? ನಾವೇನ್ ಮಾಡ್ತೀವಿ? ಬಾ ಒಳಗ್ ಬಾ, ಬಾ ಇನ್ನ ಬಾಯಾಗಿ ಹೊಲಸು ಬರ್ಲಿ, ಬಾ ಬಾ ಇನ್ನ ಸುರು ಮಾತಾಡ್ತೀನಿ ಬಾ ಅಂದ್ರೆ ನಮ್ ಜೀವನ ಇನ್ನ ಪಾಪದಾಗ ಇರ್ಬೇಕು. ನಾವ್ ಸ್ವಚ್ಛ ಆಗೋದು ಬೇಡ. ನಾವ್ ಇನ್ನ ಸುಳ್ಳು ಹೇಳೋರ, ಇನ್ನ ಮೋಸ ಮಾಡೋರ, ಇನ್ನ ವಂಚನೆ ಮಾಡೋರ, ಅಂದ್ರೆ ಸೈತಾನನಿಂದ ನಾವು ಕರೆಯುತ್ತೇವೆ. ಮತ್ ಪರಿಶುದ್ಧತೆಯಲ್ಲಿ ಯಾವಾಗಿದ್ದೀರಿ? 1 ಪೇತ್ರ 1:15 ದೇವರು ಹೇಳ್ತಾನೆ, ಯೇಸು ಏನ್ ಹೇಳ್ತಾರೆ? ನಾನು ಪರಿಶುದ್ಧ ಆಗಿರೋ ಪ್ರಕಾರ ನೀವು ಪರಿಶುದ್ಧರಾಗಬೇಕು. ನಾ ಪರಿಶುದ್ಧರಿದ್ದೀವ? ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ರಿ. ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ರಿ. 1:15. ಹಾ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದು ಬರೆಯುವುದೇನು? ಪರಿಶುದ್ಧರಿದ್ದೇವ? ಮತ್ತೆ ಹೇಗೆ ಯೇಸು ಸ್ವಾಮಿನ ನೀವು ಕಾಣ್ತೀರಾ? ಹೇಗೆ ಯೇಸು ಸ್ವಾಮಿನ ನೀವು ಆರಾಧನೆ ಮಾಡ್ತೀರಾ? ಹೇಳಿ. ಅಪ್ಪ ಎಲ್ಲ ಕ್ಷಮೆ ಮಾಡಿದ್ದಾನೆ. ಆ ಕ್ಷಮೆ ಮಾಡಿದ್ರು ಕೂಡ ಪದೇ ಪದೇ ಅದೇ ಮಾಡಿದ್ರೆ ಅಪ್ಪ ನಿಮ್ಗೆ ಕ್ಷಮಿಸ್ತಾನ? ಏನ್ರಿ ಪಾಸ್ಟರ್ ನೀವು ಒಂದ್ಸಲ ಹೇಳ್ತೀರಿ, 2ನೇ ಸಲ ಯಾರು ಬಂದು ಹೇಳೋ? ಹೌದಾ? ನಿಮ್ಮಲ್ಲಿ ಕನ್ನಡಿ ಕೊಟ್ಟ 1 ಕೊರಿಂಥ 6:14 ನಿಮ್ಮಲ್ಲಿ ದೇವರು ಕನ್ನಡಿ ಕೊಟ್ಟಿದ್ದಾರೆ. 6:14 ಎಂದಿಗೂ ಸೂಳೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗಿದ್ದಾನೆಂಬುದು ನಿಮಗೆ ತಿಳಿಯದು. ಗಂಡ ಹೆಂಡರಿಬ್ಬರು ಒಂದೇ ಶರೀರವಾಗಿರುವುದರಿಂದ ದೇವರು ಹೇಳುತ್ತಾನಲ್ಲ, ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಗಂಡ ಹೆಂಡತಿಯ ಆತ್ಮ ಒಂದೇ ಇರಬೇಕು. ಹೆಂಡತಿ ಹೋಗಿ ಬೇರೆ ಮಾಡಿದ್ರೆ ಏನಾಗ್ತದೆ? ಪಾಪ ಬಿತ್ತ ಸಿಕ್ತು. ಆದಾಮನ ದೇವರು ಏನ್ ಮಾಡಿದ? ಆದಾಮನ ದೇವರು ಹುಟ್ಟಿಸಿದ. ಆದಾಮನ ದೇವರು ಹುಟ್ಟಿಸಿದಾಗ ಆದಾಮಗ ಗುರ್ತಿತ್ತ ನಾನು ಹೆಂಡತಿ ಇದಾವಂತ. ಗುರ್ತಿತ್ತು. ಮಣ್ಣಿನಿಂದ ಮಾಡಿದ ಆದಾಮಗ ಮೂಗ್ನ್ಯಾಗ ಶ್ವಾಸ ಓದಿದ. ಆದಾಮ ಸೃಷ್ಟಿ ಮಾಡಿದ್ರ ದೇವರು. ಆದಾಮನ ಸೃಷ್ಟಿ ಮಾಡಿದಾಗ ದೇವರಿಗೆ ಏನ್ ಗುರ್ತಾಯ್ತು? ದೇವರಿಗೆ ಗುರ್ತಾಯ್ತು, ಆದ್ರೆ ಆದಾಮ ಗುರ್ತಿತ್ತೇನೋ? ಯಾಕೆ ಗುರ್ತಿರ್ಲಿಲ್ಲ? ಅವನು ಮನುಷ್ಯತ್ವದಿಂದ ದೇವರೊಳಗೆ ಅವನು ದೇವರ ಸಮನಾಗಿದ್ದ. ಇದು ಮಹಿಮೆಯ ಸ್ವರೂಪದಲ್ಲಿ. ಅದು 1 ಯೋಹಾನ 1:14 ಆಗಲ್ಲ. ಯೋಹಾನ ಸುವಾರ್ತೆ 1:14 ಅದು ಮಾನವ ರೂಪದಲ್ಲಿ ದೇವರು ದರ್ಶಿಕೊಟ್ಟಿದ್ದಾರಿಲ್ಲ ನೋಡಿ. 1:14 ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಯಾರ ಮಹಿಮೆಯಲ್ಲಿ? ಆದಾಮದಲ್ಲಿ ಯಾರ ಮಹಿಮೆ ಇತ್ತು? ಮನುಷ್ಯನನ್ನ ಹೆಂಗೆ ಸೃಷ್ಟಿ ಮಾಡಿದ? ಅದೇ ಆದಿಕಾಂಡ 1:26 ಮನುಷ್ಯನನ್ನ ದೇವರು ಹೇಗೆ ಉಂಟು ಮಾಡಿದ ನೋಡ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ
ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ. ಮಾಡಿದ ತಡಿ ಮಾಡಿದ್ರಾದ್ರೆ ಆತನ ಸ್ವರೂಪದಲ್ಲಿ ಅಂದ್ರೆ ದೇವರ ಸ್ವರೂಪದಲ್ಲಿ, ಮನುಷ್ಯನ ಆಕಾರದಲ್ಲಿ ಅಂದ್ರೆ ದೇವರ ಮಹಿಮೆಯಲ್ಲಿ. ಆದಾಮ್ ಗುರ್ತಿತ್ತು ನನ್ನ ಹೆಂಡತಿ ಬರ್ತಾಳಂತ, ಗುರ್ತಿತ್ತು? ಗುರ್ತಿರ್ಲಿಲ್ಲ. ಆದ್ರೆ ದೇವರು ಏನು ಮಾಡಿದ? ಇವನಿಗೆ ಒಬ್ಬ ಸಹಕಾರಿ ಎಂಬುದು ಬೇಕು ಅಂತ ಹೇಳಿ. ಯಾಕಂದ್ರೆ ಜೋಡಿ ಎಂಬುದು ಮಾಡಿದ. ಯಾಕೆ ಜೋಡಿ ಮಾಡಿದ ಅವನು? ಯಾಕೆ ಜೋಡಿ ಮಾಡಿದ? ಅಂದ್ರೆ ಇಬ್ಬರು ಸೇರಿಕೊಂಡು ವ್ಯವಸಾಯ ಮಾಡಲಿ, ತನ್ನ ಜೀವನವನ್ನ ಸಾಗಲಿ. ಹೌದಾ? ಒಬ್ಬರಿಗೆ ಸರಿ ಅನ್ಸಲ್ಲ, ಇಬ್ರು ಇದ್ರಂದ್ರ ಜೊತೆಯಾಗಿ ಇರಬಹುದು ಅಂತ ಮಾಡಿದ ಕೂಡಲೇ ಎಲ್ಲಿಂದ ತಂದವ? ಆದಿಕಾಂಡ 2ನೇ ಅಧ್ಯಾಯ 18ನೇ ನಿಮಿಷ. ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಮುಂದೆ ಆಗ ಆತನು ಎಲ್ಲಾ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನೋ ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಏನಾಯ್ತು? ಮನುಷ್ಯ ಒಬ್ಬಟ್ಟಿಗೆ ಇರಬಾರದು ಎಂಬುದು ಏನ್ ಮಾಡ್ದ? ಸಹಕಾರ್ಯ ಉಂಟು ಮಾಡಿದ. ಸಹಕಾರ್ಯ ಉಂಟು ಮಾಡಿದಾಗ ಆದಾಮನ ಏನ್ ಮಾಡಿದ್ರು? ದೇವರು ಮನಸ್ಸು ಏನ್ ಮಾಡಿದ್ರು? ಫಸ್ಟ್ ಅಪೋರ್ಷನ್ ಎಲ್ಲೈತು? ದೇವರಲ್ಲಿ ಗೊತ್ತಾ? ಪಕ್ಕದ ಎಲ್ಬುದಿರ್ಲಿಲ್ಲ, ಕಟ್ ಮಾಡಿ ಪಕ್ಕದ ಎಲ್ಬುನ ತಂದ ಏನ್ ಮಾಡಿದ್ದ? ಸಹಕಾರಿಯನ್ನ ಮಾಡಿದ್ದ. ಆಕೆ ಏನ್ ಮಾಡಿದ್ರಪ್ಪ ಗಂಧದ ಕೆಲಸ? ಯಾರ ಮಾತು ಕೇಳಿದ್ರೆ? ಸೈತಾನನ ಮಾತು ಕೇಳಿದ್ಲು. ದೇವರ ಮಾತನ್ನ ಮೀರ್ಬಿಟ್ರು. ಏನ್ ಮಾಡಿದ್ರು? ಸೈತಾನದ ಮಾತನ್ನ ಕೇಳಿಕೊಂಡು ತಂದೆಯಾದ ದೇವರ ಮಹಿಮೆನ ಕಳ್ಕೊಂಡು ಬಿಟ್ರು. ತಂದೆಯಾದ ದೇವರನ್ನ ಮಹಿಮೆನ ಕಳ್ಕೊಂಡು ಬಿಟ್ರು. ಆ ಮಹಿಮೆಯಲ್ಲಿ ಕಳ್ಕೊಂಡ್ರು ಅವರು. ಯಾಕೆ ಕಳ್ಕೊಂಡ್ರು? ಆದಿಕಾಂಡ 1ನೇ ಅಧ್ಯಾಯ 17ನೇ ವಚನ. ದೇವರು ಆ ಬೆಳಕನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನ ಕತ್ತಲನ್ನ ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಇದು ಯಾರಿಗೆ ಹೇಳಿದ್ರು? ದೇವರ ಮಾಡಿದ್ರಲ್ಲ. ಕತ್ತಲು ಮತ್ತು ಹಗಲು ದೇವರ ಮಾಡಿದ್ರಲ್ಲ. ಆದ್ರೆ ಗಂಡು ಹೆಣ್ಣು ದೇವರ ಮಾಡಿದ್ರಲ್ಲ. ಮತ್ತೆ ಗಂಡು ಹೆಣ್ಣು ದೇವರು ಮಾಡಿದಾಗ ನಮಗೆ ಯಾಕೆ ಯೋಜನೆಗಳು? ಪಾಪ ಎಲ್ಲಿಂದ ಬಂತು? ಹವಳದಿಂದ ಬಂತ? ಸರ್ಪದಿಂದ ಬಂತು? ಸರ್ಪದಿಂದ. ಫಸ್ಟ್ ಸರ್ಪ ಬಂದಾಗ ಹವಳು ಹೋಯ್ತು. ಹೌದಾ? ಪಾಪ ನಮ್ಮ ಜೀವಿತದಲ್ಲಿ ಬರ್ಬೇಕಾದ್ರೆ ಕಾರಣ ಏನು? ನಾವು ಒಪ್ಪಿಸಿಕೊಟ್ಟಿಲ್ಲ. ಪಾಪ ಕೊಟ್ಟೇವ? ಒಪ್ಪಿಸಿಕೊಡಲಿಲ್ಲದ ಕಾರಣ ಏನಾಗಿದೆ ಅಂದ್ರೆ ನಮ್ಮ ಜೀವನ ದೇವರಿಗೆ ಅರ್ಪಣೆ ಮಾಡಿದೇವ? ಯೋಹಾನ 17:17 ದೇವರು ನಮ್ಮನ್ನ ಪ್ರತಿಷ್ಠವನ್ನ ಪಡಿಸಿದಾರ ಇಲ್ಲ ನೋಡಿ. ಯೋಹಾನ 17:17 ದೇವರು ನಮ್ಮನ್ನ ಪ್ರತಿಷ್ಠಿಸಿದ್ದಾರೆ. ಅಂದ್ರೆ ದೇವರು ನಮ್ಮನ್ನ ಕರೆದು ಮುದ್ರೆ ಹಾಕಿದ್ದಾರೆ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು. ನಿನ್ನ ವಾಕ್ಯವೇ ಸತ್ಯವು. ನಿನ್ನ ವಾಕ್ಯವೇ ಸತ್ಯ. ಅದು ಹೋಗತ್ತದ ಎಲ್ಲರಿಗೂ ನಿಧಿ ಬರೋದು. ದೇವರ ವಾಕ್ಯವು ಸತ್ಯ. ದೇವರ ವಾಕ್ಯವು ಸತ್ಯ. ಆ ಸತ್ಯವನ್ನ ಬಿಟ್ಟು ನಾವು ದೂರ ಹೋಗ್ತಾ ಇದ್ದೇವೆ.
ಎಷ್ಟು ಮಂದಿ ಬೈಬಲ್ ಓದ್ತಾ ಇದ್ವಿ? ಅದು ಅದೇ. ಪ್ರಾರ್ಥನೆ ಇಲ್ಲ, ಬೈಬಲ್ ಇಲ್ಲ, ಮತ್ತೇನು ಹೇಳೋದು? ಆರಾಮಿಲ್ಲ. ಹೌದಾ? ನಾನು ಬಂದಾಗಿಂದ ನನಗೆ ಆರಾಮಿಲ್ಲ ಆದರೂ ನನ್ನ ಬೈಬಲ್ ಬಿಟ್ಟು ನಾನು ಹೊರಗೆ ಹೋಗಿಲ್ಲ. ಬೈಬಲು, ಪ್ರಾರ್ಥನೆ, ವಾಕ್ಯ ಬಿಟ್ಟು ಹೋಗಿದ್ದೇನು? ನಾನು ಹಾಸ್ಪಿಟಲ್ ಹೆಸರಿಗಾಗಿ ಅಷ್ಟೇ, ಆದರೆ ಬೈಬಲ್ ಮತ್ತು ಪ್ರಾರ್ಥನೆ ನನ್ನ ಜೀವನ ಆಗಿದೆ. ಹಲ್ಲೆಲೂಯಾ. ಆ ಸತ್ಯವೇದದಲ್ಲಿ ವಾಕ್ಯವನ್ನು ಅರಿಯುವುದು ಯಾರು? ಯೇಸು ಸ್ವಾಮಿ ನಿಮ್ಮನ್ನು ನೋಡ್ತಿದ್ದಾರೆ, ನಿಮ್ಮನ್ನ ನೋಡ್ತಾ ಇದ್ದಾರೆ. ನೀವು ಅದನ್ನ ಏನು ಅರ್ಥ ಮಾಡ್ಕೊತಾ ಇಲ್ಲ? ಯೇಸು ಸ್ವಾಮಿ ನೋಡ್ತಾರೆ ಇಲ್ಲ. ಜ್ಞಾನಕ್ಕೆ 15ನೇ ವಚನದಲ್ಲಿ ದೇವರು ಹೇಳ್ತಾರೆ, ನಾನು ನಿನ್ನನ್ನು ನೋಡ್ತಾ ಇದ್ದೀನಿ. 15:3. ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಏನ್ ಹೇಳ್ತಾನೆ? ಒಳ್ಳೆಯವರನ್ನ ಕೆಟ್ಟವರನ್ನ ನೋಡುತ್ತಲೇ ಇರುವನು. ನೋಡುತ್ತಾ ಇದ್ದಾನೆ. ಏನ್ ಹೇಳೋದು ಪಾಸ್ಟರ್ಗೆ? ಪಾಸ್ಟರ್ ಪ್ರಾರ್ಥನೆ ಯಾರು ಹೇಳಿದ್ರು? ಪಾಸ್ಟರ್ಗೆ ಹೇಳಿದ್ರು, ದೇವ್ರಿಗೆ ಹೇಳಿದ್ರು? ಇವತ್ತು ದೇವರಿಗೆ ಸುಳ್ಳು ಹೇಳಿದ್ರಿ, ಪಾಸ್ಟರ್ಗೆ ಸುಳ್ಳು ಹೇಳಿದ್ರಿ ಅಂದ್ರೆ ದೇವರಿಗೆ ಸುಳ್ಳು ಹೇಳಿದಂದ್ರೆ ಹೌದು. ಯಾಕೆ? ಇವರು ಎದರ ಮೇಲೆ ನಡೀತಾರೆ ಸೇವಕರು? ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 10ನೇ ವಚನ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 10ನೇ ವಚನ. ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲರು ಶೀಲರನ್ನು ಬೆರೋಯಕ್ಕೆ ಕಳುಹಿಸಿಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯೆಹೂದ್ಯರ ಸಭಾಮಂದಿರದೊಳಕ್ಕೆ ಹೋದರು. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣ ಉಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನು ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಹೌದೋ ಇಲ್ಲೋ, ಶಾಸ್ತ್ರದಲ್ಲಿ ಇತ್ತೋ ಇಲ್ಲೋ ಶೋಧಿಸ್ತಾ ಇದ್ದೀವಿ. ನಿಧಿ ಮಾಡ್ತೀವಿ, ಶೋಧಿಸ್ತಾ ಇದೀವಿ ನಾವು. ಪ್ರತಿದಿನ ವಾಕ್ಯ ಓದ್ತಾ ಇದೀವಿ ನಾವು. ಮತ್ತೆ ದೇವರ ಜೊತೆ ಏನು ಸಂಬಂಧ ಆಗಿದೆ? ದೇವರ ಜೊತೆ ಏನು ಸಂಬಂಧ ನಿಮಗೆ? ಬರೇ ಒಂದೆರಡು ಹಾಡ ಹಾಡಿ ಡ್ಯಾನ್ಸ್ ಮಾಡಿ ಆರಾಧನೆ ಹಾಲೆಲೂಯ ಹಾಲೆಲೂಯ ಎಸ್ ಸ್ವಾಮಿ ಹಂಗಂದ್ರ ಎಲ್ಲಾ ಸಭೆದಾಗ ಡ್ಯಾನ್ಸ್ ಮಾಡತ್ತಾರೆ ಇವತ್ತು. ನಾನು ನೋಡಿದ್ದೀನಿ, ಎಲ್ಲಾ ಸಭೆದಾಗ ಡ್ಯಾನ್ಸ್ ಮಾಡ್ತಾರೆ. ಅವ್ರು ಯೇಸು ಸ್ವಾಮಿ ಮಕ್ಕಳಲ್ಲ. ಯಾಕೋಬ 2ನೇ ಅಧ್ಯಾಯ 8ನೇ ವಚನ. ಯಾಕೋಬ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ನೋಡ್ರಿ. 2:8. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದು. ಪಾಪ ಮಾಡತಾರ, ಸಭೆದ ಪಾಪ ಮಾಡತಾರ. ಯೇಸು ಸ್ವಾಮಿ ಏನೇ ಡ್ಯಾನ್ಸ್ ಮಾಡ? ಬೈಬಲ್ದಾಗ ಏನೇನು ಬರ್ತಿದ್ದು? ಆಕ್ಷನ್ ಸಾಂಗ್. ಮನೆ ಬಾಕಿ ಹೋಗಿದ್ದೇನಾ ಚಂಡೀಗಢದಿಂದ, ಯಾವ ಛತ್ತೀಸ್ಗಢದಿಂದ ಒಬ್ಬರದ್ದು. ಅದು ದೇವ್ರ ಹಾಡು ಪಿಕ್ಚರ್ ಹಾಡು ಏನು ಗೊತ್ತಿಲ್ಲ. ಡ್ಯಾನ್ಸ್ ಡಿಸ್ಕೋ ಡ್ಯಾನ್ಸ್ ಚಲೋ ಇತ್ತು. ಇವ್ರು ಯಾರು? ಇವರು 1 ತಿಮೋತಿ 2ನೇ ಅಧ್ಯಾಯ 9ನೇ ವಚನ. ಇವ್ರು ಹೆಂಗ? 1 ತಿಮೋತಿ 2ನೇ ಅಧ್ಯಾಯ 9ನೇ ವಚನ. ಇವ್ರು ಯಾರು ಗೊತ್ತಾ? ಇಲ್ಲಿ ಎಲ್ಲಮ್ಮ ಅಂತಾರಲ್ಲ, ಇವರು ಜೋಕ್ತ್ಯಾರ. ಇವ್ರು ಜೋಕ್ತ್ಯಾರ ಅಂತಾರ. ಈ ಯಾತ್ರ ಒಳಗೆ ಬೈಬಲ್ದಾಗ ಬರ್ಬೇಕು, ಸೂಳೆ ಅಂತ ಬರೋದು. ಓದ್ರಿ
1 ತಿಮೋಥಿ 2ನೇ ಅಧ್ಯಾಯ 9ನೇ ವಚನ. ಮಾನಸೆ ಡಂಬವಿಲ್ಲದೆ ಅಂತ ಐತಿ ನೋಡ್ರಿ. ಸ್ತ್ರೀಯರು ಯಾವ ತರ ಇರ್ಬೇಕಂತ 1 ತಿಮೋಥಿ 2ನೇ ಅಧ್ಯಾಯ 9ನೇ ವಚನ. ಬೇಗ ಫಾಸ್ಟ್. ಒಂಬತ್ತನೇ ವಚನ. ಇದರಲ್ಲಿ ನಾನು ಕಷ್ಟವನ್ನು ಅದಲ್ಲ 1 ತಿಮೋಥಿ 2:9. ಈ ಬೇರೆ ಬೇರೆ ವಚನ ಫಾಸ್ಟ್ ಓದು ನೋಡಲಿ. ಸ್ತ್ರೀಯರೇ ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿಯೂ ದಂಭವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಂಗೀಕರಿಸಿಕೊಳ್ಳದೆ ದೇವಭಕ್ತಿಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಂಗೀಕರಿಸಿಕೊಳ್ಳದೆ ದೇವಭಕ್ತರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕೃತರಾಗಿರಬೇಕು. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಕೇಳ್ತಾರ ನಡೆದದ ಬೈಬಲ್ದಾಗ ಇದ್ದಿದ್ದೆ ಹೇಳತ್ತೀನೋ ನಾನು ಸ್ವಲ್ಪ ಹೇಳತ್ತ. ಯಾವ ಸಭೆಯಲ್ಲಿ ಸೈತಾನನು ಟಾರ್ಗೆಟ್ ಮಾಡಿಟ್ಟಿದಾನ ಎಲ್ಲಾ ಸಭೆಗಳಲ್ಲಿ ಸೈತಾನನ ರಾಜ್ಯ ಸ್ಟಾರ್ಟ್ ಆಗಿದೆ. ನೀವು ಹೇಳ್ತಿರ್ಬೇಕು ಯೇಸು ಸ್ವಾಮಿನ ಆರಾಧನೆ ಮಾಡಿದ್ದೇನೆ ಅಂತ ಹೇಳಿ. ಇಟ್ ಈಸ್ ರಾಂಗ್. ಎಲ್ಲ ಸಭೆಗಳಲ್ಲಿ ಟಾರ್ಗೆಟ್ ಮಾಡಿಟ್ಟಿದ್ದಾನೆ ಸೈತಾನನು. ಏನ್ ಹೇಳ್ತದೆ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ 12:3 ಏನ್ ಹೇಳ್ತಾನೆ? ಈ ಭೂಲೋಕದ ಜನರನ್ನ ನಾನು ಇವತ್ತು ಮರಳುಗೊಳಿಸ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ ಕೆಂಪಾದ ಮಹಾಗಡ ಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ ಸ್ತ್ರೀಯ ಹೆತ್ತ ಕೂಡಲೇ ಆಕೆ ಮಗುವನ್ನು ನುಂಗಿ ಬಿಡಬೇಕೆಂದು ಘಟ ಸರ್ಪ ಒಲೆ ಕಾದುಕೊಂಡಿತು. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕದ ದೇವರ ಬಳಿಗೂ ಆತನ ಸಿಂಹಾಸನ ಬಳಿಗೂ ಎತ್ತಲ್ಪಟ್ಟಿತು. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರ ಸ್ಥಳವನ್ನು ಸಿದ್ಧ ಮಾಡಿದನು. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಕಂಟಿನ್ಯೂ ಹೋದ್ರೆ ಅಂತ ತಿಳಿತಿತ್ತು ನೋಡಿ. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಅವ್ರ ಪರಲೋಕದಾಗ ಸ್ಥಾನ ತಪ್ಪಿ ಹೋಯ್ತು. ತಪ್ಪಿ ಹೋದ್ಬಿಟ್ಟು ಅವ್ರು ಏನ್ ಮಾಡಿದ್ರು? ಈ ಭೂಲೋಕದಾಗ ಯಾರ್ಯಾರು ಆರಾಧನೆ ಮಾಡ್ತಾರಲ್ಲ ಯೇಸು ಸ್ವಾಮಿನ ಅವ್ರನ್ನೆಲ್ಲ ಮರುಗೊಳಿಸಿದ್ರು. ಮುಂದೋಡು. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಮಹಾಘಟ ಸರ್ಪವನ್ನು ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಗಳು ಪುರಾತನ ಸರ್ಪವು ತಪ್ಪಲ್ಪಟ್ಟು ಭೂಮಿಗೆ ಬಿದ್ದನು. ಬಿದ್ದಾರ ಬಿಡಿ ಸರ್ ಬಿದ್ದಾರ ಎಲ್ಲರೂ ಇದು ಮಾಡೋದು. ಮೇನ್ ಫಸ್ಟ್ ಟಾರ್ಗೆಟ್ ಪಾಸ್ಟರ್, ಆಮೇಲೆ ವಿಶ್ವಾಸ ಮುಗಿತು. ಯೇಸು ಸ್ವಾಮಿನ ಆರಾಧನೆ ಮಾಡಿದ್ರು ಅವ್ರ ಟಾರ್ಗೆಟ್ ಒಂದೈತಿ ಮೇನ್. ನನಗೆ ಹೇಳಿಬಿಟ್ರು ದೇವರು ಫಸ್ಟ್ ಪೈಲ ಬಿಡೋದಂದ್ರೆ ಪಾಸ್ಟರ್. ಈ ಸತ್ಯವೇದವನ್ನ ಯಾವಾಗ ನಾವು ಕರೆಕ್ಟ್ ತಿಳ್ಕೋತೇವೋ ಅವಾಗೇ ನಾವು ಪರಲೋಕಕ್ಕೆ ಸೇರ್ಬೋದಿಲ್ಲ, ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅಂತಿರ್ಬೋದು ನಾನು ಬೈಬಲ್ ಓದಿದ್ದೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಸಭೆಗೆ ಹೋಗ್ತೀನಿ. ಇಟ್ ಈಸ್ ರಾಂಗ್. ತಂದೆಯ ಜೊತೆ ಸಂಬಂಧ ಇರಬೇಕು. ತಂದೆಯ ಜೊತೆ ಆತ್ಮಿಕ ಸಂಬಂಧವಾಗಿರಬೇಕು. ಹೇಳಿದ್ರಲ್ಲ ಯೇಸುಸ್ವಾಮಿ ಒಂದು ಮಾತು ಹೇಳಿದ್ರಿ. ಏನ್ ಹೇಳಿದ್ರು?
ನನ್ನನ್ನು ನೋಡುವವರು ಯೋಹಾನ್ ಬರ್ಸೋರ್ತೆ 16ನೇ ಅಧ್ಯಾಯ 12 16ನೇ ಅಧ್ಯಾಯ 12ನೇ ವಚನ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು. ಸದ್ಯಕ್ಕೆ ಇಷ್ಟ ತಿಳ್ಕೋ, ಮುಂದೆ ಬಹಳ ಅದ. ಹೊರಗೋದ್ನಿ ನಾನು ಹೇಳ್ತಿದ್ರು ಅಭಿಷೇಕ್ ಪಾಸ್ಟರ್ ಎಷ್ಟು ಊಟ ಬಡಿಸೋದು ಅಷ್ಟ ಬಡಿಸು ಅಂತ ಹೇಳ್ತಿದ್ರು. ನಾನು ಅಷ್ಟ ಊಟ ಬಡಿಸ್ತೀನಿ, ನಾ ಅಷ್ಟ ಬಡಿಸ್ತೀನಿ, ಇಲ್ಲಂತಿಲ್ಲ. ಖರೆ ಅವ್ರನ್ನ ಜೀರ್ಣಗೊಳ್ಳಕ್ಕಾಗಲ್ಲ. ಯಾಕೆ ಜೀರ್ಣಗೊಳ್ಳಕ್ಕಾಗಲ್ಲ? ಒಳಗೆ ಸತ್ಯ ಎಂಬುದು ನಿಮಗೆ ಬ್ಯಾಡ ಆಗೈತಿ. ಏನ್ರಿ? ಸತ್ಯ ಎಂಬುದು ಬ್ಯಾಡ ಆಗೈತಿ, ಬರೀ ಸುಳ್ಳು. ಅದ ಸುಳ್ಳು ಡ್ಯಾನ್ಸ್ ಮಾಡಿಸ್ರಿ ಇಡೀ ಸಭೆನ ತುಂಬತೈತಿ ಹೇಳಿಲ್ಲ. ಸತ್ಯ ಅಂದ್ರ ಬ್ಯಾಡ ಆಗೈತಿ ಎಲ್ಲರಿಗೂ. ಇದು ಬೈಬಲ್ ಬ್ಯಾಡ ಆಗೈತಿ ಎಲ್ಲರಿಗೂ. ಎಲ್ಲರೂ ಬೈಬಲ್ ಹಿಡಿಯತ್ತಾರ, ಸೈತಾನಿಗೂ ಬೈಬಲ್ ಗೊತ್ತದ, ಆದ್ರೆ ನೀವು ಅದರ ಪ್ರಕಾರ ಹೋಗ್ತಾ ಇಲ್ಲ. ಏನ್ರಿ?